ಬೇಸೂರು ಅಣುಸ್ಥಾವರ. ನಮ್ಮ ಸಾಗರ ತಾಲೂಕಿನ ಬೇಸೂರಿನಲ್ಲಿ ಅಣುಸ್ಥಾವರ ಯಾವಾಗ ನಿರ್ಮಾಣ ಆಗುತ್ತದೆ ಎಂಬ ಸುದ್ದಿ ಬಂತು. ಸುದ್ದಿ ಕೇಳಿದಾಗ ಅಷ್ಟಾಗಿ ಗಾಬರಿಯಾಗದ ಜನ, ಅದರ ಅನುಕೂಲ ಅನಾನುಕೂಲ ತಿಳಿದಾಗ ಜನ ಗಾಬರಿಯಾಗಿದ್ದಂತೂ ನಿಜ. ಅದಕ್ಕಾಗಿ ಒಬ್ಬ ಮುಂದೆ ನಿಲ್ಲುವವರು ಬೇಕಾಗಿತ್ತು. ಸಿಕ್ಕ ತಕ್ಷಣವೇ ಹೋರಾಟ ಆರಂಭವಾಗಿತ್ತು. ಮೊದಲ ಹೋರಾಟ ಅಷ್ಟಾಗಿ ಪರಿಣಾಮಕಾರಿ ಆಗದ ಕಾರಣ ಎರಡನೇ ಹೋರಾಟಕ್ಕೆ ಜನ ಅಣಿಯಾಗಿದ್ದರು. ಅದು ಇಂದು ಮೇ 20, 2026ರಂದು ಬೇಸೂರಿನಿಂದ ಸಾಗರದ AC ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆ ಮೂಲಕ ಹೋರಾಟ ಮಾಡುವ ನಿರ್ಧಾರ ಮಾಡಲಾಗಿತ್ತು. ಅದಕ್ಕೆ ಸ್ವಾಮೀಜಿಗಳು, ರಾಜಕೀಯ ನಾಯಕರು ಸೇರಿದಂತೆ ಎಲ್ಲರ ಸಹಕಾರ ಸಿಕ್ಕಿತ್ತು. ಅದಕ್ಕೆ ನಮ್ಮ ಬೆಂಬಲವೂ ಇರಲಿ ಅಂತ ಇಕ್ಕೇರಿ ಸರ್ಕಲ್ನಿಂದ ಸಾಗರದವರೆಗೆ ನಾವು ಜೊತೆಯಾದೆವು. ಹಾಗೂ ದೃಶ್ಯ ಚಿತ್ರೀಕರಣದ ಜೊತೆಗೆ ನಮ್ಮಿಂದ ಕೂಡ ಕಿರು ಸಹಾಯ ಆಗಲಿ ಅಂತ ನಾವು ಮಾಧ್ಯಮದ ಮೂಲಕ ಪ್ರಸಾರ ಮಾಡುವುದಕ್ಕೆ ಸಿದ್ಧರಾದೆವು. ಕೆಲವರು ಉಚಿತವಾಗಿ ನೀರಿನ ಬಾಟಲಿಯನ್ನು ಕೊಡುವುದರ ಮೂಲಕ ಸಹಕಾರ ನೀಡಿದರು. ಪೊಲೀಸರು ಕೂಡ ಸಹಕಾರಕ್ಕೆ ನಿಂತಿದ್ದರು. ಪಕ್ಷ ಭೇದ ಮರೆತು ಎಲ್ಲರೂ ಜೊತೆಯಾಗಿ ನಿಂತಿದ್ದು ಖುಷಿ ಕೊಟ್ಟಿತ್ತು. ಬೇಸೂರಿನಿಂದ ಸಾಗರಕ್ಕೆ 27 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು, ಮಲೆನಾಡಿಗರು ಸೇರಿದಂತೆ ಮಹಿಳೆಯರು, ಮಕ್ಕಳು ಕೂಡ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ಕೆ ನಾನು, ನನ್ನ ತಂದೆ ಮತ್ತು ನನ್ನ 2 ಸ್ನೇಹಿತರು ತಪ್ಪದೇ ಭಾಗಿಯಾಗಿದ್ದೆವು. ಇದಕ್ಕೆ ಶಾಲಾ ಕಾಲೇಜು ಮಕ್ಕಳು ಕೂಡ ಭಾಗಿಯಾಗಬೇಕಿತ್ತು. ಆದರೆ ಪರೀಕ್ಷೆ ಇತರ ಕಾರಣಗಳಿಂದ ಅವರ ಉಪಸ್ಥಿತಿ ಇರಲಿಲ್ಲ. ಅದು ಸ್ವಲ್ಪ ಬೇಜಾರಿನ ವಿಚಾರ ಕೂಡ. AC ಕಚೇರಿಯ ಎದುರು ಘೋಷಣೆಗಳ ನಂತರ ರಾಜಕೀಯ ನಾಯಕರು ತಮ್ಮ ಸಹಕಾರ ಇರುವುದಾಗಿ ಹೇಳಿಕೊಂಡು ಅಣುಸ್ಥಾವರ ಪ್ರಾಜೆಕ್ಟ್ ಅನ್ನು ನಿಲ್ಲಿಸುವುದಾಗಿ ಭರವಸೆ ನೀಡಿದರು. ಈಗ ಮುಂದಿನ ಬದಲಾವಣೆಗಳು ಏನು, ಭರವಸೆಗಳು ಎಲ್ಲಿಯವರೆಗೆ ತಲುಪಿದೆ ಅನ್ನೋದನ್ನು ಕಾದು ನೋಡಬೇಕಿದೆ.